ಎಲ್ಲರ ಏನು ಆಕ್ಸಿಡೆಂಟ್ ಆದ್ರೆ ಅಲ್ಲಿ ಹೋಗ್ಬೇಕು ಅಥವಾ ಏನ್ ಮಾಡ್ಬೇಕು? ಹಾಂ ರೀ ಇವ್ರಿಗೆಲ್ಲ ರೋಡ್ನ್ಯಾಗ ನಿಲ್ಲಿಸಿ ಹೈವೇ ರೋಡ್ ಮ್ಯಾಗ ನಿಲ್ಬೋದ್ರಿ? ಹೈವೇ ರೋಡ್ ನಿಲ್ಬೋದ? ಹೈವೇ ಒಳಗ ನೀವು ಗಾಡಿ ಹಿಡಿದ್ರ ರೂಲ್ಸ್ ಐತನ್ರಿ? ಏನ್ರಿ ಅದರ ಹೈವೇದಾಗ ಗಾಡಿಗಳು ಹಿಡಿಬೋದ ಹೈವೇ ರೋಡ್ಗೆ? ಅಲ್ರಿ ಏನಾದ್ರ ಅಚಾನಕ್ ಏನಾದ್ರ ಆಕ್ಸಿಡೆಂಟ್ ಆದ ಅದಕ್ಕೆ ಜವಾಬ್ದಾರಿ ಯಾರು? ಎಲ್ಲಿ ಹೋಗ್ತೀರಿ? ಅಲ್ರಿ ಅದು ಆಕ್ಸಿಡೆಂಟ್ ಆದಲ್ಲಿ ಅಂತ ನಿಮ್ದು ಗಾಡಿ ಎಲ್ಲಿ ಕಾಣಂಗಿಲ್ಲ ನಮ್ಗ. ನೀವೇನೈತ್ರಿ ಬರೀ ರೋಡ್ನ್ಯಾಗ ಏನೈತ್ಲ ಎಲ್ಲಿ ಏನು ಗಾಡಿಗಳು ಹಿಡಿದು ರೊಕ್ಕ ತಗೊಳ್ದಿದ್ದು ಒಂದೇ ಬಿಟ್ರೆ ಬೇರೆ ಏನೂ ಇಲ್ಲ ಕೆಲಸ. ನಿಮ್ಮ ಹೈವೇ ಪೆಟ್ರೋಲ್ ಇದ್ದಂಗದವ್ರು ಯಾರ್ರಿ? ನಾವು ಸಾರ್ವಜನಿಕರು, ನ್ಯೂಸ್ದವ್ರಲ್ಲ. ನಿಮ್ ಸಾಹೇಬ್ರು ಕೂಡ ನಾವ್ಯಾಕೆ ಮಾತಾಡ್ರಿ? ನೀವ ನಿಂತಿದಿರಲ್ಲ ಇಲ್ಲಿ ಸಾಹೇಬ್ರು ನಿಂತಿದ್ರ ಕೇಳತ್ತೀವಿ ನಾವು. ಸಾಹೇಬ್ರ ಹತ್ರ ಸಾಹೇಬ್ರನ್ನ ಕೇಳ್ತಿದ್ರೆ ನೀವು ನಿಂತಿದ್ರಲ್ಲ ನಿಮ್ಮನ್ನ ಕೇಳತ್ತೀರ ಸರ್. ಹೈವೇ ಪೆಟ್ರೋಲ್ ಕೆಲಸ ಏನ್ರಿ? ಗಾಡಿ ಹಿಡಿಯೋ ಕೆಲಸ ಹೊಡ್ಕೋರಿ ಸಾಹೇಬ್ರ, ಹೊಡ್ಕೋರಿ. ಏನಿದೆ ಅಲ್ಲ, ಏನು ತಾವೇನು ತಪ್ಪು ಮಾಡಿದ್ವಿ? ನೀವು ತಪ್ಪು ಮಾಡತ್ತಿರ್ ನಾವು ಹೇಳತ್ತಿಲ್ಲ ಸರ್. ನಮ್ಮ ಸರ್ ಉಪರಾಟಿ ಏತ ಸರ್, ಯಾರೋ ಬಂದಾರ ಸರ್, ಯಾವ ನ್ಯೂಸ್ ಅಂತ ಕೇಳಿದ್ರೆ ಸರ್ ಅವ್ರಿಗೆ ಹೇಳಾಕಿಲ್ಲ ಸರ್. ಮತ್ತೆ ನೀವು ಯಾರು KRS ಪಾರ್ಟಿ ಅವ್ರ ಸರ್? ಪಾರ್ಟಿ ಅಂತಾರ ಅವ್ರು ಬಂದು ಮಾಡೋದು ಯಾರು ಕೇಳಾಕಿದ್ರು ಮತ್ತೆ ಇಂಡಿಯಾ ಮಾಡೋದು ನಾವು ಪಾಟೀಲ್ ಅಂತ ಸರ್, ಜಿಲ್ಲಾಧಿಕಾರಿ ಸರ್ಕಾರ ಜಿಲ್ಲಾಧಿಕಾರಿ ಬೇರೆ ಅಲ್ಲಲ್ಲ ಸರ್, ನಾನು ಬೆಳಗಾವಿ ಜಿಲ್ಲಾಧಿಕಾರಿ ಉತ್ತರ ಕಡೆ. ನಮ್ದು ಮೊದಲ ಜಿಲ್ಲಾ ದೊಡ್ಡದಿತ್ತು, 2 ಜಿಲ್ಲಾ ಮಾಡಿ ಚಿಕ್ಕೋಡಿ ಬೆಳಗಾವಿ ಉತ್ತರ. ನಾನು ಹೈವೇ ಪೆಟ್ರೋಲಿಂಗ್ ಸರ್ ಯಾವತ್ತೂ ನೋಡ್ತೀವಿ ಬರೀ ಕೇಸ್ ಹಾಕೋತ ಯಾವ ಗಾಡಿ ಮೇಲ್ಕೊಂಡು ದುಡ್ಡು ತಗೊಳ್ಳೋದು ಈ ರೀತಿ ಭಾಳ ಮಾಡ್ತಾರೆ. ಈಗ ಲಾಸ್ಟ್ ಟೈಮ್ ನಾವು ಇಲ್ಲಿ ನಮಗೆ ಇದು ಎಮ್ಕನ್ ಮಾಡಿದ್ವಿ, ಅವ್ರು ಗಾಡಿ ಎಮ್ಕನ್ ಮಾಡಿ ಸರ್ ವಿನೋದ್ ಪಾಟೀಲ್ ಅಂತ